ಮುಂಬೈ ವಿರುದ್ಧ ಆರ್ಸಿಬಿ ಗೆದ್ದ ನಂತರ ಆರ್ಸಿಬಿ ಪ್ಲೇ ಆಫ್ಗೆ ಎಂಟ್ರಿ. ಮುಂಬೈ ಕೆಕೆಆರ್ ಡಿಸಿ ಎಲ್ಎಸ್ಜಿ ಐಪಿಎಲ್ ಟೂರ್ನಿಯಿಂದ ಹೊರಗೆ. ಇವತ್ತಿನ ಹೊಸ ಪಾಯಿಂಟ್ಸ್ ಟೇಬಲ್ ಹೇಗಿದೆ? ಆರ್ಸಿಬಿ ತಂಡ ಮುಂಬೈ ವಿರುದ್ಧ ಗೆಲ್ಲಲೇಬೇಕಾಗಿತ್ತು. ಕೊನೆಯ ಬಾಲ್ನಲ್ಲಿ ರಣರೋಚಕವಾಗಿ ಗೆದ್ದರು. ಭುವನೇಶ್ವರ್ ಕುಮಾರ್, ಕೃಣಾಲ್ ಪಾಂಡ್ಯ ಸೂಪರ್ ಆಗಿ ಆಡಿರೋದ್ರಿಂದ ಆರ್ಸಿಬಿ ತಂಡ ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆದ್ದಿದ್ದಾರೆ. ಇವಾಗ ಆರ್ಸಿಬಿ ತಂಡ ಟೇಬಲಲ್ಲಿ ನಂಬರ್ 1 ತಂಡ. ಆರ್ಸಿಬಿ ತಂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದೆ ಅಂತ ಹೇಳ್ಬೋದು. ಅಫಿಷಿಯಲ್ ಆಗಿ ಇನ್ನೂ ಕೂಡ 3 ಮ್ಯಾಚ್ ಬಾಕಿ ಇದೆ. 3ರಲ್ಲಿ ಒಂದೇ ಒಂದು ಗೆದ್ದರೂ ಸಾಕು, ಆರ್ಸಿಬಿ ತಂಡ ಈಸಿಯಾಗಿ ಪ್ಲೇ ಆಫ್ಗೆ ಹೋಗುತ್ತೆ. ಆದರೆ 3ರಲ್ಲಿ 2 ಗೆದ್ದರೆ ಆರ್ಸಿಬಿ ತಂಡ ಎಲಿಮಿನೇಟರ್ನ ಆಡೋದಿಲ್ಲ, ಕ್ವಾಲಿಫೈಯರ್ 1ನ ಆಡ್ತಾರೆ ಗುರು. ಇದು IPLನ ಹೊಸ ಪಾಯಿಂಟ್ಸ್ ಟೇಬಲ್. ನಂಬರ್ 1 RCB, ನಂಬರ್ 2 SRH, ನಂಬರ್ 3 GT. 3 ಟೀಮು ಕೂಡ 11 ಮ್ಯಾಚಲ್ಲಿ 7 ಗೆದ್ದು 4 ಸೋತಿದ್ದಾರೆ. ಪಂಜಾಬ್ ತಂಡ ನಂಬರ್ 4ಅಲ್ಲಿದ್ದಾರೆ. ನಂಬರ್ 5 CSK, ನಂಬರ್ 6 RR, 7 KKR, 8 DC, 9 ಮುಂಬೈ, 10 ಲಕ್ನೌ, ಮುಂಬೈ, DC, KKR ಆಲ್ಮೋಸ್ಟ್ IPLನಿಂದ ಹೊರಗೆ. RCB ತಂಡ ಪ್ಲೇ ಆಫ್ ಚಾನ್ಸಸ್ಗಳು ತುಂಬ ಹೆಚ್ಚಾಗಿದೆ. ಯಾಕಪ್ಪ ಅಂದರೆ ನಮ್ಮ ನೆಟ್ ರನ್ ರೇಟು ಎಲ್ಲ ಟೀಮ್ಗಿಂತ ಬೆಟರ್ ಆಗಿದೆ, ಬೆಸ್ಟ್ ಆಗಿದೆ ಅಂತ ಹೇಳ್ಬೋದು. RCB ತಂಡ ಇವಾಗ ಕಂಫರ್ಟಬಲ್ ಆಗಿ ಸೇಫ್ ಪೊಸಿಷನಲ್ಲಿ ಇದೆ. ಮುಂಬೈ ವಿರುದ್ಧ ಗೆದ್ದ ನಂತರ ಪ್ಲೇ ಆಫ್ ಚಾನ್ಸು, ಕ್ವಾಲಿಫಿಕೇಷನ್ಸು ಎಲ್ಲ ಕೂಡ ಹೈ ಆಗಿದೆ ಗುರು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೀವು RCB ಅಭಿಮಾನಿ ಆದರೆ ನಮ್ಮ ಅಕೌಂಟ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಕೃಣಾಲ್ ಪಾಂಡ್ಯ ಸೂಪರ್ ಆದಂಥ ಇನ್ನಿಂಗ್ಸು. ರಸಿಕ್ ಸಲಾಮ್ದರ್ ಲಾಸ್ಟ್ ಬಾಲಲ್ಲಿ ಕೂಡ ಚೆನ್ನಾಗಿ ಆಡಿದ್ರು. ಕೃಣಾಲ್ ಪಾಂಡ್ಯಗೆ ಕ್ರ್ಯಾಂಪ್ ಆದರೂ ಕೂಡ ಸೂಪರ್ ಆಗಿತ್ತು. ವಿರಾಟ್ ಕೊಹ್ಲಿ ಅವರ ಅಗ್ರೆಷನ್ ಅಂತೂ ಬೆಂಕಿಯಾಗಿತ್ತು. ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. RCB ಪಾಯಿಂಟ್ಸ್ ಟೇಬಲಲ್ಲಿ ನಂಬರ್ 1 ಬಂದಿದೆ ಅಂತ ಹೇಳಿ, ಹಾಗೆಯೇ RCB ಅಂತ ಕಮೆಂಟ್ ಮಾಡಿ.